ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇವತ್ತು ಸ್ವಯಂ ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಸಚಿವ ನಾಗೇಂದ್ರ ಅವರು. ಬಹುತೇಕ ದಟ್ಟವಾಗಿದೆ ಅವರ ತಲೆದಂಡ ಆಗುವಂತದ್ದು ಈ ಪ್ರಕರಣದಲ್ಲಿ ಇವತ್ತು. ನಾಗೇಂದ್ರ ಅವರು ಸ್ವಯಂ ರಾಜೀನಾಮೆ ಕೊಡುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಮಧ್ಯಾಹ್ನ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. SIT ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿದೆ. 50 ಕೋಟಿಗೂ ಹೆಚ್ಚಿನ ಹಗರಣ ಆಗಿರೋದ್ರಿಂದ, ಬ್ಯಾಂಕಿಗೆ ಸಂಬಂಧಪಟ್ಟಿರೋದ್ರಿಂದ ಸ್ವಯಂ ಪ್ರೇರಿತವಾಗಿ CBI ಕೂಡ ಎಂಟ್ರಿಯನ್ನ ಕೊಡ್ತಾ ಇದೆ. ಈ ನಡುವಲ್ಲಿ ಮುಂದಕ್ಕೇನಾದ್ರೂ ಪ್ರಕರಣ ಮುಂದುವರೆದಂತೆ ಇವರ ಹೆಸರು ತಳಕು ಹಾಕೊಂಡಿರೋದ್ರಿಂದ ಬಂಧನ ಆಗೋದೋ ತನಿಖೆ ಎದುರಿಸುವಂತಹ ವಿಚಾರ ಬಂದ್ರೆ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗುತ್ತೆ. ಈಗ ಆಲ್ರೆಡಿ ವಿಪಕ್ಷಗಳು ಕೂಡ ಅವರ ತಲೆದಂಡ ಆಗಬೇಕು, ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಒತ್ತಡವನ್ನ ಹೇರ್ತಾ ಇದೆ. ಹೀಗಾಗಿ ಇದು ಯಾವುದು ಆಗೋದೇ ಬೇಡ, ಅದಕ್ಕಿಂತ ಮುಂಚೆ ಇವರು ಸ್ವಯಂ ಪ್ರೇರಿತವಾಗಿ ಒಂದು ರಾಜೀನಾಮೆಯನ್ನ ಕೊಟ್ಬಿಟ್ರೆ ಪಕ್ಷಕ್ಕೂ ಮುಜುಗರ ಆಗಲ್ಲ, ಸರ್ಕಾರಕ್ಕೂ ತಲೆ ತಗ್ಗಿಸುವಂತಹ ವಿಚಾರಗಳು ಬರಲ್ಲ. ಹಾಗಾಗಿ ಸೇಫ್ ಆಗ್ಬಿಡ್ಬೋದು ಅಂತ ನೆನ್ನೆಯೇ ನಿರ್ಧಾರ ಮಾಡಿ ಸಚಿವರುಗಳು, ಅದರಲ್ಲೂ CM DCM ಹಾಗೆ ಹೈಕಮಾಂಡ್ ಜೊತೆ ಕೂಡ ಚರ್ಚೆ ಮಾಡಿ ಇವ್ರನ್ನ ಕರೆಸಿ, ಬಾರಪ್ಪ ಸದ್ಯಕ್ಕೆ ಈ ಪ್ರಕರಣದಲ್ಲಿ ನಿನ್ನ ಹೆಸರಿರೋದ್ರಿಂದ ರಾಜೀನಾಮೆ ಕೊಟ್ಟಿರು, ಆರೋಪ ಎಲ್ಲ ಕ್ಲಿಯರ್ ಆದ್ಮೇಲೆ, ಕ್ಲೀನ್ ಚಿಟ್ ಸಿಕ್ಕಿದ್ಮೇಲೆ ಬೇಕಾದ್ರೆ ನೀನು ಮತ್ತೆ ಸಂಪುಟಕ್ಕೆ ಸೇರ್ಕೊಳ್ಳುವಂತೆ ಅಂತ ಸಿದ್ದರಾಮಯ್ಯ ಕಿವಿ ಮಾತು ಹೇಳಿದ್ದಾರೆ ಅನ್ನೋ ಮಾಹಿತಿ. ತನಿಖೆ ಮುಗಿಯೋವರೆಗೂ ಸಚಿವ ಸ್ಥಾನದಿಂದ ಹೊರಗಿರ್ತೇನೆ ಸ್ವಯಂ ಘೋಷಣೆ ಮಾಡಿ ಇವತ್ತು ನಾಗೇಂದ್ರ ಅವರು ಈ ರೀತಿಯಾಗಿ ರಾಜೀನಾಮೆ ಕೊಡ್ತಾರೆ ಅಂತ ಮಾಹಿತಿ ಮೂಲಗಳಿಂದ. ಹೈಕಮಾಂಡ್ ನಾಯಕರ ಜೊತೆ ಈಗ ಆಲ್ರೆಡಿ ಮಾತಾಡಿದರೆ ಈ ಪ್ರಕರಣದ ಬಗ್ಗೆ CM DCM ಅನ್ನುವಂತಹ ಮಾಹಿತಿ ಇದೆ. ಪ್ರಕರಣ CBIಗೆ ಹೋಗೋ ಸಾಧ್ಯತೆ ದಟ್ಟವಾಗಿರೋದ್ರಿಂದ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನ ಇವರೇ ಕೊಟ್ಬಿಟ್ರೆ ಮುಜುಗರದಿಂದ ತಪ್ಪಿಸ್ಕೊಳ್ಬಹುದು. ಸರ್ಕಾರ ಮತ್ತು ಪಕ್ಷಕ್ಕೆ ಎರಡಕ್ಕೂ ಕೂಡ ಮುಜುಗರ ಆಗುತ್ತೆ. ಒಂದು ವೇಳೆ ಇದು ಹೀಗೆ ಮುಂದುವರೆದು ಇವ್ರ ಹತ್ರ ರಾಜೀನಾಮೆಯನ್ನ ತಗೊಳ್ದೆ, ಇವ್ರ ಹೆಸರು ಬೇರೆ ಕೇಳಿ ಬಂದಿರೋದ್ರಿಂದ ಇವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಬಂಧಿಸುವಂತಹ ಪ್ರಸಂಗ ಬಂದ್ಬಿಟ್ರೆ ಅದು ಅವ್ರೊಬ್ರಿಗಲ್ಲ, ಸಚಿವರಿಗೆ ಮಾತ್ರ ಅಲ್ಲ, ಸಚಿವ ಸಂಪುಟಕ್ಕೆ, ಹಿರಿಯ ನಾಯಕರುಗಳಿಗೆ, ಪಕ್ಷಕ್ಕೆ, ಸರ್ಕಾರಕ್ಕೆ ಎಲ್ರಿಗೂ ಕೂಡ ಮುಜುಗರ ಆಗುತ್ತೆ. ವಿಪಕ್ಷಗಳಿಗೆ ಆಹಾರ ಆಗ್ಬಿಡ್ತಾರೆ. ಅದಕ್ಕೆ ಯಾವುದಕ್ಕೂ ಕೂಡ ಚಾನ್ಸೇ ಕೊಡೋದು ಬೇಡ ಅನ್ನೋ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರ ಜೊತೆ ಕೂಡ DCM CM ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಈ ಬೆನ್ನಲ್ಲೇ ನೆನ್ನೆ ಸಚಿವರೊಂದಿಗೆ ಸಭೆ ಮಾಡಬೇಕಾದ್ರೆ CM ನಿವಾಸದಲ್ಲಿ ಇವ್ರನ್ನೂ ಕರೆಸ್ಕೊಂಡು ಈ ರೀತಿಯ ಕಿವಿ ಮಾತು ಹೇಳಿದ್ದಾರೆ ಅಂತ ಮಾಹಿತಿ. ಪ್ರಶ್ನೆ ಇಲ್ಲ, ಇದು ನನಗೆ ಯಾರು ಕೂಡ ಹೇಳಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಸ್ಪಷ್ಟನೆ ಕೊಟ್ಟರು. ನನಗೆ ನಮ್ಮ ಪಕ್ಷ ಇವತ್ತು ನನ್ನ ಪಕ್ಷ ಮುಖ್ಯ. ಇವತ್ತು ನನ್ನ ಪಕ್ಷದ ಇವತ್ತು ಸಿದ್ಧಾಂತಗಳಿಂದ ಬಂದಂಥವ್ರು ನಾವೆಲ್ಲ ಕೂಡ ಇವತ್ತು ಒಟ್ಟಾಗಿ ನನಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಯಾರು ಕೇಳಿಲ್ಲ ನನಗೆ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಇದು ನನಗೆ ಯಾರು ಕೂಡ ಹೇಳಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಸ್ಪಷ್ಟನೆ ಕೊಟ್ಟರು. ನನಗೆ ನಮ್ಮ ಪಕ್ಷ ಇವತ್ತು ನನ್ನ ಪಕ್ಷ ಮುಖ್ಯ. ಇವತ್ತು ನನ್ನ ಪಕ್ಷದ ಇವತ್ತು ಸಿದ್ಧಾಂತಗಳಿಂದ ಬಂದಂಥವ್ರು ನಾವೆಲ್ಲ ಕೂಡ ಇವತ್ತು ಒಟ್ಟಾಗಿ ನನಗೊಂದು ಅಧಿಕಾರ ಕೊಟ್ಟಿದ್ದಾರೆ. ಯಾರು ಕೇಳಿಲ್ಲ ನನಗೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಅಂತೂ ಇಂತೂ ಸಿದ್ದು ಸಂಪುಟ ಸಚಿವದ ಅಂದ್ರೆ ಈ ಒಂದು ಸಚಿವ ಸಂಪುಟದ ಮೊದಲ ವಿಕೆಟ್ ಪತನಕ್ಕೆ ಕೌಂಟ್ ಡೌನ್ ಶುರುವಾಯಿತು ಅಂತ ಹೇಳ್ಬೋದು ಈ ಪ್ರಕರಣವನ್ನ ಗಮನದಲ್ಲಿ ಇಟ್ಕೊಂಡು. ಖಂಡಿತ ವೈದ್ಯ, ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಇವತ್ತು ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಬಹುತೇಕ ಮಧ್ಯಾಹ್ನದೊಳಗಾಗಿ ಸಚಿವ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ಮಾತುಗಳು ಸ್ಪಷ್ಟವಾಗಿ ಕೇಳಿಬರ್ತಾ ಇದೆ. ತಡರಾತ್ರಿಯಲ್ಲಿ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಂತಹ CM ಸಿದ್ದರಾಮಯ್ಯ ಸಚಿವ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನದೊಳಗೆ ರಾಜೀನಾಮೆ ಕೊಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಖಚಿತವಾದ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿತ್ತು. ಯಾಕಂದರೆ ನಿನ್ನೆ ಒಂದು ವರದಿಯನ್ನು ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಇನ್ನೆರಡು ದಿನದೊಳಗೆ ರಾಜೀನಾಮೆ ಕೊಡ್ತಾರೆ, ಈ ಒಂದು ಸೂಚನೆ ಅವರಿಗೆ ಬಂದಿದೆ ಅನ್ನುವಂಥದ್ದು. ಅದು ಇವತ್ತು ನಿಜವಾಗ್ತಾ ಇರುವಂಥದ್ದು. ಹಾಗಾಗಿ ಎಷ್ಟು ಗಂಟೆಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು ಈಗ ಕುತೂಹಲ. ಇಡೀ ಅಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆಯಲ್ಲಿ ಅಧಿಕಾರಿಗಳ ಹೆಸರು ಮಾತ್ರ SIT ಮಟ್ಟದಲ್ಲಿ ಕೇಳಿ ಬಂದಿತ್ತು. ಈಗ ಪ್ರಕರಣ CBIಗೆ ಹೋಗಿದೆ. CBI ಸಮನ್ಸ್ ಕೂಡ ಮಾಡಿದ ಅಧಿಕಾರಿಗಳಿಗೆಲ್ಲ. ಈ ಸಂದರ್ಭದಲ್ಲಿ ಸಚಿವರನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ವಿಚಾರಣೆಗೆ ಕರಿಬಹುದು ಅನ್ನುವ ಕಾರಣಕ್ಕಾಗಿ ಮತ್ತು ಸಂಭವನೀಯ ಮುಜುಗರವನ್ನು ತಪ್ಪಿಸಿಕೊಳ್ಳಲಿಕ್ಕಾಗಿ ಸ್ವಯಂ ಘೋಷಿತವಾಗಿ ರಾಜೀನಾಮೆಯನ್ನು ಕೊಡುವಂಥದ್ದು, ಕಳಂಕರಹಿತಾಗಿ ಬಂದರೆ ಅನಂತರ ಸಚಿವ ಸ್ಥಾನದಲ್ಲಿ ಮುಂದುವರಿಸಿ ಎನ್ನುವಂಥ ಮನವಿಯನ್ನು ನಾಗೇಂದ್ರ ಅವರೇ ಮಾಡುವಂಥ ರೀತಿಯಲ್ಲಿ ರಾಜೀನಾಮೆಯನ್ನು ಕೊಡಿಸಲಿಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ರು. ಅದು ಇವತ್ತು ಮಧ್ಯಾಹ್ನದೊಳಗಾಗಿ ಅಧಿಕೃತ ರಾಜೀನಾಮೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಸುಕೇಶ್.